ಇನ್ನು ಉತ್ತರ ಪ್ರದೇಶದಲ್ಲಿ ಒಂದರ ಹಿಂದೆ ಒಂದು ಹಿಂಸಾಚಾರ ಘಟನೆಗಳು ನಡೀತಾಲೇ ಇದ್ದಾವೆ. ಕಳೆದ ತಿಂಗಳಷ್ಟೇ ಹಿಂದೂ ದೇವರ ಮೆರವಣಿಗೆ ವೇಳೆ ಗಲಭೆ ನಡೆದಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಹಿಂಸಾಚಾರ ನಡೆದು ಹೋಗ್ಬಿಟ್ಟಿದೆ. ಮಸೀದಿ ಸರ್ವೆ ವಿಚಾರಕ್ಕೆ ಪೊಲೀಸರು ಮತ್ತು ಮುಸ್ಲಿಂ ಸಮುದಾಯದ ಕೆಲ ಗುಂಪಿನ ನಡುವೆ ಕಲ್ಲು ತೂರಾಟವಾಗಿ ಸಾವು ನೋವು ಸಂಭವಿಸಿದೆ. ದಗದಗಿಸುತ್ತಿರುವ ಬೆಂಕಿ, ನೂರಾರು ಪೊಲೀಸರ ಜೊತೆ ಸೈನಿಕರು. ಅವರು ಅತ್ತಿಂದ ಕಲ್ಲು ತೂರ್ತಾ ಇದ್ರೆ ಇವರು ಇತ್ತಿಂದ ಪ್ರತಿದಾಳಿ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ, ಫೈರಿಂಗ್. ಯಾವುದಕ್ಕೂ ಜುಮ್ಮೆನ್ನದೆ ಇಟ್ಟಿಗೆ ಕಲ್ಲುಗಳನ್ನ ತೂರ್ತಾ ಇರುವ ಉದ್ರಿಕ್ತರು. ಹಿಂದೆ ಮುಂದೆಯಷ್ಟೇ ಅಲ್ಲ, ಕಟ್ಟಡಗಳ ಮೇಲಿಂದಲೂ ತೂರಿ ಬರ್ತಾ ಇದ್ವು ಕಲ್ಲುಗಳು. ಮನೆ ಕಟ್ಟಲಿಕ್ಕೆ ಸಂಗ್ರಹಿಸಿಟ್ಟಿದ್ದ ಇಟ್ಟಿಗೆಗಳನ್ನೆಲ್ಲ ದುಷ್ಕರ್ಮಿಗಳು ಖಾಲಿ ಮಾಡಿದ್ರು. ಆ ಮಟ್ಟಿಗೆ ಕಲ್ಲು ತೂರಾಟ. ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರುಗಳು, ಬೈಕ್ಗಳಿಗೂ ಬೆಂಕಿ ಇಟ್ರು. ಶಾಹಿ ಜಾಮಾ ಮಸೀದಿ ಸಮೀಕ್ಷೆಗೆ ತೀವ್ರ ವಿರೋಧ. ಪೊಲೀಸರು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿರುವಂತಹ ಶಾಹಿ ಜಾಮಾ ಮಸೀದಿ ಸಮೀಕ್ಷೆ ವೇಳೆ ಈ ಗಲಭೆ ನಡೆದಿದೆ. ಕೋರ್ಟ್ ಆದೇಶದಂತೆ ಬೆಳಗ್ಗೆನೆ ಮಸೀದಿಯ ಸಮೀಕ್ಷೆ ನಡೆಸಲಿಕ್ಕೆ ಅಧಿಕಾರಿಗಳ ತಂಡ ಬಂದಿತ್ತು. ಭದ್ರತೆಗಾಗಿ ನೂರಾರು ಪೊಲೀಸರು ಕೂಡ ಆಗಮಿಸಿದ್ರು. ಈ ವಿಷಯ ತಿಳಿದು ಸ್ಥಳಕ್ಕೆ ಓಡೋಡಿ ಬಂದಂತ ನೂರಾರು ಜನ ಮಸೀದಿಯ ಸರ್ವೆಗೆ ಅಡ್ಡಿಪಡಿಸಿದ್ರು. ಈ ವೇಳೆ ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಿದ್ರು ಕೇಳದೆ ಗಲಾಟೆ ಮಾಡಿದ್ರು. ನೋಡ್ತಾ ಇದ್ದಂತೆ ಮತ್ತಷ್ಟು ಜನ ಸೇರಿದ್ರು. ಪರಿಸ್ಥಿತಿ ವಿಕೋಪಕ್ಕೂ ತಿರುಗ್ತು. ಬಳಿಕ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಶುರುವಾಗಿದ್ದು ಹಿಂಸಾಚಾರ ನಡೆದಿದೆ. ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಿಕ್ಕೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ರು. ಪ್ರತಿಭಟನಾಕಾರರು ಕೈಗೆ ಸಿಕ್ಕ ಕಲ್ಲು, ಇಟ್ಟಿಗೆ, ಚಪ್ಪಲಿಗಳಿಂದ ದಾಳಿ ಮಾಡಿದ್ದಾರೆ. ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆಗೆ ಏಕಿಷ್ಟು ವಿರೋಧ? ಮಸೀದಿಯ ವಿವಾದ ಏನು ಅಂತ ತೋರಿಸ್ತೀವಿ ನೋಡಿ. ಈಗ ಶಾಹಿ ಜಾಮಾ ಮಸೀದಿ ಇರುವಂತ ಜಾಗದಲ್ಲಿ ಪುರಾತನ ಹಿಂದೂ ದೇವಾಲಯವಿತ್ತು. 1529ರಲ್ಲಿ ಅಂದ್ರೆ ಬಾಬರ್ನ ಕಾಲದಲ್ಲಿ ದೇಗುಲ ಕೆಡವಿ ಮಸೀದಿ ಕಟ್ಟಲಾಗಿದೆಯಂತೆ. ಹಿಂದೂ ದೇಗುಲಕ್ಕೆ ಸೇರಿದ ಅನೇಕ ಗುರುತುಗಳು ಮಸೀದಿ ಜಾಗದಲ್ಲಿವೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ಎನ್ನುವರು ಆರೋಪವನ್ನು ಮಾಡಿದ್ರು. ಮಸೀದಿ ಸಮೀಕ್ಷೆಗೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಪರಿಗಣಿಸಿದ್ದಂತ ಕೋರ್ಟ್ ಛಾಯಾಗ್ರಹಣ ಬಳಸಿ ಸಮೀಕ್ಷೆ ನಡೆಸುವಂತೆ ಆದೇಶವನ್ನ ಕೊಟ್ಟಿತ್ತು. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳ ತಂಡ ಸಮೀಕ್ಷೆ ನಡೆಸಲಿಕ್ಕೆ ಮುಂದಾದಾಗ ಈ ಕೃತ್ಯ ನಡೆದು ಉತ್ತರ ಪ್ರದೇಶದ ಸಂಭಾಲ್ ಏರಿಯಾ ದಗದಗಿಸಿ ಹೋಯಿತು. जनपद संभल में आज माननीय न्यायालय के आदेशानुसार एक जामा मस्जिद है, उसके सर्वे का आदेश हुआ था। उस सर्वे का विरोध करने के लिए लोगों को इकट्ठा किया गया और इकट्ठा करने के बाद में उन्होंने सर्वे जब चल रहा था उस समय उन्होंने पुलिस पर पत्थरबाजी करना शुरू किया। पुलिस ने उसका जवाब दिया है कि सर्वे जो था कोर्ट के द्वारा मैंडेटेड था वो सकुशल संपन्न हो गया है। ವಿರೋಧ, ಪ್ರತಿಭಟನೆ, ಗಲಭೆ ನಡುವೆಯೂ ಕೂಡ ಅಧಿಕಾರಿಗಳು ಯಶಸ್ವಿಯಾಗಿ ಮಸೀದಿ ಸರ್ವೆ ಮಾಡಿದ್ದಾರೆ. ಇನ್ನು ಗಲಭೆಯಲ್ಲಿ ಮಸೀದಿಯ ಕಟ್ಟಡ ಸೇರಿದಂತೆ ಸುತ್ತಮುತ್ತಲಿನ 10 ಮನೆಗಳಿಗೆ ಹಾನಿಯಾಗಿದೆ. 2 ಸಾವನ್ನಪ್ಪಿದ್ದಾರೆ. ನೂರಾರು ಜನರಿಗೆ ಗಾಯಗಳಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. 15ಕ್ಕೂ ಹೆಚ್ಚು ದುಷ್ಕರ್ಮಿಗಳನ್ನ ಬಂಧಿಸಲಾಗಿದೆ. ಅಂದಹಾಗೆ ಈ ವಿವಾದಕ್ಕೆ ಕಾರಣ ಇಲ್ಲಿ ಮೊದಲು ದೇವಾಲಯ ಇತ್ತು ಅನ್ನೋದು. 1529ರಲ್ಲಿ ಹರಿಹರ ದೇವಾಲಯವನ್ನ ನೆಲಸಮ ಮಾಡಿ ಬಾಬರ್ನ ಕಾಲದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಂತೆ ಈ ವಿವಾದ ಈಗಲೂ ಅಗ್ನಿ ಜ್ವಾಲೆಯಂತೆ ಧಗಧಗಿಸ್ತಾ ಇದ್ದು ರಾಜಕೀಯ ನಾಯಕರ ನಡುವೆ ವಾಗ್ವಾದಕ್ಕೂ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.